ಕನ್ನಡ ಸೀರೀಸ್ ಮಿನಿ ಸೀರೀಸ್ ವಿಚಾರದಲ್ಲಿ Z5 ತಂಡದವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಅವರಿಗೆ. Z5 ನಲ್ಲಿ ನಾನು ನೋಡಿರೋ ಕನ್ನಡ ಮಿನಿ ವೆಬ್ ಸೀರೀಸ್ಗಳಲ್ಲೇ ನನಗೆ ತುಂಬಾ ಇಷ್ಟವಾಗಿರೋದು ಶ್ರೀನಿಧಿ ಬೆಂಗಳೂರು ಅವರ ಈ ಜೆರಾಕ್ಸ್. ಅವರ ಪ್ರಕಾರ ಇದು ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಫ್ಯಾಂಟಸಿ ಪ್ರಿಮೈಸ್ ನಲ್ಲೇ ಇದೆ, ಕಾಮಿಡಿ ಕೂಡ ವರ್ಕ್ ಆಗಿದೆ. 6 ಎಪಿಸೋಡ್ಗಳು, ಎಲ್ಲ ಎಪಿಸೋಡ್ಗಳನ್ನು ಸೇರಿಸಿ 2 ಗಂಟೆಗಳ ಕಾಲ. ರಾಯದುರ್ಗ ಅನ್ನೋ ಒಂದು ಊರು. ಅಲ್ಲಿ ಪ್ರಕಾಶ ಅಂತ ಒಬ್ಬ ಸಣ್ಣ ಹುಡುಗ. ಅವನ್ಗೆ ಪ್ರತಿ ರಾತ್ರಿ ಹೊಟ್ಟೆ ನೋವು ಬರ್ತಾ ಇರತ್ತೆ ಅಂತ ಹೇಗಾದ್ರೂ ವಾಸಿಯಾಗ್ಲಪ್ಪ ಅಂತ ಹೇಳಿ ಅವನ ತಂದೆ ತಾಯಿ ಅವನನ್ನ ಮಾನಿದೇವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ಪೂಜಾರಿಗಳು ಆ ಹುಡುಗನ ಅಂದ್ರೆ ಪ್ರಕಾಶನ ಕುತ್ತಿಗೆಗೆ ಒಂದು ತಾಯ್ತವನ್ನ ಕಟ್ತಾರೆ. ಆ ತಾಯ್ತದಲ್ಲಿ ಒಂದು ಶಕ್ತಿ ಇದೆ, ಸೂಪರ್ ಪವರ್ ಅಂತ ಅಂದ್ಕೊಳ್ಳಿ. ಆದ್ರೆ ಆ ವಿಚಾರ ಯಾರಿಗೂ ಗೊತ್ತಿಲ್ಲ. ಅದಾಗಿ 15-20 ವರ್ಷಗಳ ಆಗಿವೆ. ಈಗ ಪ್ರಕಾಶ ಆಬ್ವಿಯಸ್ಲಿ ಬೆಳೆದಿದ್ದಾನೆ. ದೊಡ್ಡಪ್ಪನ ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸುಜಾತ ಅನ್ನೋ ಒಬ್ಬ ಹುಡುಗಿಯನ್ನ ಕೂಡ ಇವನು ಪ್ರೀತಿಸ್ತಾ ಇದ್ದಾನೆ. ಒಂದು ರಾತ್ರಿ ಜೆರಾಕ್ಸ್ ಅಂಗಡಿಯಲ್ಲಿ ಅಚಾನಕ್ಕಾಗಿ ಅವನಿಗೆ ಆ ತಾಯ್ತದ ಶಕ್ತಿ ಸೂಪರ್ ಪವರ್ ಗೊತ್ತಾಗತ್ತೆ. ಅವನು ಆ ಶಕ್ತಿಯನ್ನ ಯಾವುದಕ್ಕಾಗಿ ಮುಂದಕ್ಕೆ ಬಳಸ್ತಾನೆ. ಹಾಗೇನೆ ಅದರಿಂದ ರಾಯದುರ್ಗದಲ್ಲಿ ಏನಾಯ್ತು ಅನ್ನೋದೇ ಈ ಉಳಿದ ಮಜವಾದ ಕಥೆ. ಐಡಿಯಾ ಸೂಪರ್. ಆ ಐಡಿಯಾನ ಇಟ್ಕೊಂಡು ಅದನ್ನ ಒಂದು ಊರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ನ ಸುತ್ತಲೂ ಸೆಟಪ್ ಮಾಡಬೇಕು. ಅದನ್ನ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಈ ಮಿನಿ ವೆಬ್ ಸೀರೀಸ್ ನನ್ನನ್ನ ನಿಜವಾಗ್ಲೂ ಮೆಚ್ಚಿಸಿದ್ದು ಅದರ ಸ್ಕ್ರೀನ್ ಪ್ಲೇ ಮುಖಾಂತರ. ಆಸ್ ಎಕ್ಸ್ಪೆಕ್ಟೆಡ್ ಪ್ರತಿ ಎಪಿಸೋಡುನು ಒಂದು ಕ್ಲಿಫ್ ಹ್ಯಾಂಗರ್ ನಲ್ಲೇ ಅಂತ್ಯಗೊಳ್ಳುತ್ತೆ. ಪ್ಲಾಟ್ ಪಾಯಿಂಟ್ಸ್ ನ ಯೋಚನೆ ಮಾಡಿರೋ ರೀತಿ, ಸರ್ಪ್ರೈಸಸ್ ನ ರಿವೀಲ್ ಮಾಡುವ ವಿಧಾನ ಎಲ್ಲವೂ ಇಂಪ್ರೆಸಿವ್. ಸರ್ಪ್ರೈಸಸ್ ನ ಎಷ್ಟು ಸಮಯ ಹಿಡಿದಿಟ್ಕೋಬೇಕೋ ಅಷ್ಟು ಸಮಯ ಹಿಡಿದಿಟ್ಕೊಂಡು ಸರಿಯಾದ ಮೊಮೆಂಟ್ ನಲ್ಲಿ ರಿವೀಲ್ ಮಾಡ್ತಾರೆ. ಉದಾಹರಣೆಗೆ ಎಪಿಸೋಡ್ 5 ಕೊನೆಯಾಗೋ ಆ ದೃಶ್ಯ, ಒಬ್ಬ ಪೊಲೀಸ್ ಆಫೀಸರ್ ತನಗೆ ತಾನೇ ಮುಖಾಮುಖಿಯಾಗುವ ಆ ಮೊಮೆಂಟ್. ಅಲ್ಲಿವರೆಗೂ ಡ್ರಾಮಾ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ಇನ್ನೇನು ಕ್ರೆಶೆಂಡೋ ತಲುಪಬೇಕು ಅನ್ನೋ ಒಂದು ಮೊಮೆಂಟ್ ನಲ್ಲಿ ಆ ರಿವೀಲ್. ಕೊನೆಯಲ್ಲಿ ಪ್ರಕಾಶ ಜೈಲಿಗೆ ಸಂಬಂಧಪಟ್ಟ ಹಾಗೆ ವಾಲಂಟರಿಯಾಗಿ ಒಂದು ಕೆಲಸವನ್ನ ಮಾಡ್ತಾನೆ. ಅದಕ್ಕೆ ಮುಂಚೆ ಒಂದು ಸೀಕ್ರೆಟ್ ನ ಬಿಟ್ಕೊಟ್ಟಿರ್ತಾರೆ. ಅದು ಮಾತ್ರ ನನಗೆ ರಿವರ್ಸ್ ಅಲ್ಲಿ ನಡಿಬೇಕಿತ್ತು ಅಂತ ಅನ್ನಿಸ್ತು. ಅಂದ್ರೆ ಪ್ರಕಾಶ ಜೈಲಿಗೆ ವಾಲಂಟರಿಯಾಗಿ ಹೋಗಿ ಅದೇನ್ ಕೆಲಸವನ್ನ ಮಾಡ್ತಾನೋ ಅದನ್ನ ಮಾಡಿ ಆದ ಮೇಲೆ ಆ ಸೀಕ್ರೆಟ್ ನ ರಿವೀಲ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತು. ಪ್ರಕಾಶನ ದೊಡ್ಡಪ್ಪನ ಪಾತ್ರದಲ್ಲಿ ಹಿಲೇರಿಯಸ್ ಆಗಿ, ಎನರ್ಜೆಟಿಕ್ ಆಗಿ ಓಂ ಪ್ರಕಾಶ್ ರಾವ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವರು ಆ ಜೆರಾಕ್ಸ್ ಅಂಗಡಿಯಲ್ಲಿ ಒಂದು ರಾತ್ರಿ ಅಚಾನಕ್ಕಾಗಿ ಒಂದು ಶಾಕಿಂಗ್ ರೀತಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ್ಬಿಟ್ಟಿರ್ತಾರೆ. ಓಹೋ, ಇದೇನಾ ಟ್ರಿಕ್ಕು, ಇದೇನಾ ಮ್ಯಾಟ್ರೋ ಅಂತ ನಾನು ಅನ್ಕೊಳ್ತಿದ್ದಾಗ ಅದಲ್ಲ, ಅದನ್ನ ಮೀರಿ ಇನ್ನೊಂದಿದೆ ಅಂತ ನನ್ನನ್ನ ಸ್ವಲ್ಪ ಚೀಟ್ ಮಾಡಿದ ವಿಧಾನ ನನಗೆ ಇಷ್ಟ ಆಯ್ತು. ಆ ಸೂಪರ್ ಪವರ್ ರಿವೀಲ್ ಆದ್ಮೇಲೆ ಬರೋ ಒಡವೆ ಅಂಗಡಿಯ ದೃಶ್ಯವಾಗಿರ್ಲಿ, ಸುಜಾತಾಳ ಪಾತ್ರದಲ್ಲಿ ಒಂದು ಸರ್ಪ್ರೈಸ್ ಇದೆ ಅದಾಗಿರ್ಲಿ, ಅಥವಾ ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್ ಸುಜಾತ ಆಸ್ಪತ್ರೆಯಲ್ಲಿ ನಡೆಯೋ ಒಂದು ದೃಶ್ಯವಾಗಿರ್ಲಿ. ರಾಮಣ್ಣ, ದೀಪು ಅಂತ ಇಬ್ರು ರಾಜಕಾರಣಿಗಳು. ಅದರಲ್ಲಿ ಒಬ್ಬ ರಿಯಲ್ ಲೈಫ್ ರಾಜಕಾರಣಿಯ ಛಾಯೆ ಕೂಡ ಕಂಡು ಬರುತ್ತೆ. ಆ ಟ್ರ್ಯಾಕ್ ಚೆನ್ನಾಗಿದೆ. ಅದನ್ನ ಬಿ ಸ್ಟೋರಿ ಅಂತ ನಾವು ಅನ್ಕೊಳ್ಳೋದಾದ್ರೆ ಅದಕ್ಕೂ ಪ್ರಕಾಶನ ಟ್ರ್ಯಾಕ್ಗೂ ಸಂಬಂಧ ಇದೆ, ನೋ ಡೌಟ್. ಆದ್ರೆ ಆ ಬಿ ಸ್ಟೋರಿಯನ್ನ ಈ ಒರಿಜಿನಲ್ ಸ್ಟೋರಿ ಜೊತೆ ಇನ್ನೂ ಸೀಮ್ಲೆಸ್ ಆಗಿ ಬ್ಲೆಂಡ್ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು. ಒಂದು ಅನ್ಎಕ್ಸ್ಪೆಕ್ಟೆಡ್ ಪಾಯಿಂಟ್ ನಲ್ಲಿ ರಾಮಣ್ಣನ ಎಂಟ್ರಿ ಆಗತ್ತೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಬೈ ದಿ ವೇ, ಇವೆಲ್ಲವನ್ನು ನಾನು ಆದಷ್ಟು ಸ್ಪಾಯ್ಲರ್ಸ್ ಇಲ್ಲದೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಕಾಶನಿಗೆ ಆಗಾಗ ಬಿಕ್ಕಳಿಕೆ ಬರ್ತಿರುತ್ತೆ. ಅವನು ಆಗಾಗ ಪ್ಯಾಂಟ್ ಎಳ್ಕೊಳ್ತಿರ್ತಾನೆ. ಈ ರೀತಿಯ ಎಲಿಮೆಂಟ್ಸ್ ನ ಕೂಡ ಕಥನದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಈ ಒಂದು ಅಂಶ ಇನ್ನೂ ಸ್ಟ್ರಾಂಗ್ ಆಗಿರಬಹುದಿತ್ತು ಅಂತ ನನಗನ್ಸಿದ್ದು ಈ ಸೀರೀಸ್ ನ ಎಮೋಷನಲ್ ಬೀಟ್ಸ್. ಚಿತ್ರ ಅಂತ ನಾನು ಯಾಕೆ ಹೇಳ್ಬಿಟ್ಟೆ ಅಂದ್ರೆ, ನನಗೆ ಈ ಸೀರೀಸ್ ಅನ್ನ ನೋಡಿದ್ಮೇಲೆ ಅದೇ ಆಲೋಚನೆ ಬಂದಿದ್ದು. ಇದನ್ನ ಒಂದು ಫೀಚರ್ ಫಿಲ್ಮ್ ಆಗಿ ಥಿಯೇಟರ್ ನಲ್ಲೇ ನಾವು ನೋಡಿದಿದ್ರೆ ಇಷ್ಟೇ ಮಜಾ ಅಥವಾ ಇದಕ್ಕಿಂತ ಹೆಚ್ಚು ಮಜಾ ಇರ್ತಿತ್ತೇನೋ ಅಂತ ನನಗನ್ನಿಸ್ತು. ಎಮೋಷನಲ್ ಬೀಟ್ಸ್ ಅಥವಾ ಎಮೋಷನಲ್ ಕನೆಕ್ಟ್ ಅಂತ ಹೇಳದ್ನಲ್ಲ, ಪ್ರಕಾಶನಿಗೂ ಸೂಜಿಗೂ ಅವರಿಬ್ಬರ ನಡುವೆ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಕಾನ್ಫ್ಲಿಕ್ಟ್ ತುಂಬಾ ರಿಯಲ್ ಆಗಿದೆ, ಆದ್ರೆ ಅದರಲ್ಲಿರೋ ಒಂದು ಎಮೋಷನಲ್ ಪೊಟೆನ್ಷಿಯಲ್ ನ ಇವರು ಫುಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿದಾರಾ ಅನ್ನೋದು ಒಂದು ಪ್ರಶ್ನೆನೆ. ಪ್ರಕಾಶನಿಗೆ ತನ್ನ ಹೆತ್ತವರ ಜೊತೆ ಇರೋ ಫೀಲಿಂಗ್ಸ್ ಆಗ್ಲಿ,
ಸೀರೀಸ್ನ ಎರಡನೆಯ ಅರ್ಧ ಭಾಗದಲ್ಲಿ, ಅಂದ್ರೆ ಐ ಥಿಂಕ್ ಎಪಿಸೋಡ್ 5-6 ಆ ಒಂದು ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಅದೆಲ್ಲ ನಡೀತಿರ್ಬೇಕಾದ್ರೆ ಸೂಜಿ ಹಾಗೂ ಅವಳ ತಂದೆ ನಡುವೆ ಒಂದು ಟ್ರ್ಯಾಕ್ ಇದೆ. ಅದರಲ್ಲೂ ಕೂಡ ಅಷ್ಟೇ ಸರಿ ಇದೆ, ಬರ್ದಿರೋದು ಸರಿ ಇದೆ, ಅದು ಅಲ್ಲಿ ಬೇಕಿತ್ತು ಅನ್ನೋದು ಕೂಡ ಜಸ್ಟಿಫೈಯಬಲ್. ಆದ್ರೆ ಅದಕ್ಕಿನ್ನೂ ಒಂದು ಎಮೋಷನಲ್ ಕನೆಕ್ಟ್ ಬೆಟರ್ ಆಗಿರಬಹುದಿತ್ತೇನೋ. ಪೊಲೀಸ್ ಇನ್ಸ್ಪೆಕ್ಟರ್ ಜೇಬ್ನಲ್ಲಿ ಒಂದು ಬಂಗಾರದ ಚೈನ್ ಇರುತ್ತೆ. ಅದು ಅವರ ಜೇಬಿಗೆ ಹೇಗ್ ಬಂತು ಅಂತ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಇನ್ನೊಮ್ಮೆ ನೋಡಿದ್ರೆ ಅರ್ಥವಾಗ್ಬೋದೇನೋ. ಇಂಥವು ಅಂದ್ರೆ ಈ ಒಂದು ಸೂಪರ್ ಪವರ್ನ ಲಾಜಿಕ್ ಇದೆಯಲ್ಲ, ಅದು ನಮಗೆ ಸಂಪೂರ್ಣವಾಗಿ ಅರ್ಥವಾಗದೆ ಹೋದ್ರೂನು ಅದನ್ನ ಮರೆಸಿ ಈ ಸ್ಕ್ರೀನ್ ಪ್ಲೇ ನಮ್ಮನ್ನ ಕಟ್ಟಿ ಹಾಕತ್ತೆ. ಇನ್ನು ನಟರ ವಿಚಾರಕ್ಕೆ ಬಂದ್ರೆ, ಈ ಒಂದು ಕಥೆಗೆ, ಈ ಒಂದು ಚಿತ್ರಕಥೆಗೆ ತಕ್ಕ ನ್ಯಾಯವನ್ನ ಒದಗಿಸಿದ್ದಾರೆ ಎಲ್ಲಾ ನಟರು. ನಾಗಭೂಷಣ ಅವರಿಗೆ ಲೀಡ್ ಪಾತ್ರದಲ್ಲಿ ಇದೊಂದು ಒಳ್ಳೆ ರಿಟರ್ನ್ ಟು ಫಾರ್ಮ್. ಪಾಯಲ್ ಚಂಗಪ್ಪ ಇಸ್ ಸಾಲಿಡ್. ಮಂಜು ಪಾವಗಡ ಅವರು ನನಗೆ ಒಂದು ಒಳ್ಳೆ ಸರ್ಪ್ರೈಸ್. ಅವರ ಪಾತ್ರಕ್ಕೆ ಅಥವಾ ಅವರ ನಟನೆಗೆ 2 ಶೇಡ್ಸ್ ಸಿಗತ್ತೆ ಈ ಒಂದು ವೆಬ್ ಸೀರೀಸ್ ನಲ್ಲಿ. ಆ ಎರಡನ್ನು ಕೂಡ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಸ್ಮಾಲ್ ಎಪಿಸೋಡ್ ಅಥವಾ ಒಂದು 2-3 ದೃಶ್ಯಗಳಲ್ಲಿ ಅವರು ಆ 2 ಶೇಡ್ಸ್ ಅನ್ನ ಕಾಂಟ್ರಾಸ್ಟಿಂಗ್ ಆಗಿ ಒಂದೇ ದೃಶ್ಯದಲ್ಲಿ ತೋರಿಸ್ಬೇಕಾಗಿ ಬರುತ್ತೆ. ಅದನ್ನ ತುಂಬಾ ಇಂಪ್ರೆಸಿವ್ ಆಗಿ ಮಾಡಿದ್ದಾರೆ 2 ಶೇಡ್ಸ್ ನಲ್ಲೂ ಕೂಡ. ನಾನು ಆಗ್ಲೇ ಓಂ ಪ್ರಕಾಶ್ ರಾವ್ ಅವರ ಬಗ್ಗೆ ಹೇಳಿದೆ, ಹಿ ವಾಸ್ ಫನ್. ರಿಚರ್ಡ್ ಲೂಯಿಸ್ ಅವರನ್ನ ಈ ಸೀರೀಸ್ ನಲ್ಲಿ ನೋಡಿದ್ದು ಖುಷಿ ಆಯ್ತು. ತುಕಾಲಿ ಸಂತು ಅವರಿಗೆ ಇದು ಒಂದು ಸ್ವಲ್ಪ ಬೇರೆ ರೀತಿಯ ಪಾತ್ರವೇ. ರೇವಂತ್ ಅನ್ನೋ ಪಾತ್ರದಲ್ಲಿ ಯಶವಂತ್ ಶೆಟ್ಟಿ ಅವರು ಇಂಪ್ರೆಸಿವ್. ಹಾಗೇನೆ ಬೇರೆ ಎಲ್ಲ ನಟರು ಕೂಡ ತಮ್ಮ ಪ್ರೆಸೆನ್ಸ್ ಅನ್ನ ರಿಜಿಸ್ಟರ್ ಮಾಡಿಯೇ ಹೋಗ್ತಾರೆ. ನಾವು ನೋಡಿರೋ ನಟರೆ, ನಾವು ನೋಡಿರೋ ವ್ಯಕ್ತಿಗಳೇ, ಆದ್ರೆ ಅವರನ್ನ ನಾವು ಫ್ರೀಕ್ವೆಂಟ್ ಆಗಿ ನೋಡದೇ ಇರುವ ಪಾತ್ರಗಳಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ. ವಿಚ್ ಮೀನ್ಸ್ ದಿಸ್ ಇಸ್ ಗುಡ್ ಕಾಸ್ಟಿಂಗ್. ಉದಾಹರಣೆಗೆ ವಿಜಯ್ ಪ್ರಸಾದ್ ಅವರ ಕಾಸ್ಟಿಂಗ್. ಪ್ರೊಡಕ್ಷನ್ ಸ್ವಲ್ಪ ಟೈಟ್ ಬಡ್ಜೆಟ್ ನಲ್ಲೇ ನಡೆದಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಆ ಜೆರಾಕ್ಸ್ ಅಂಗಡಿ ಆಗ್ಲಿ, ದೇವಸ್ಥಾನ ಆಗ್ಲಿ, ಸಾಕಷ್ಟು ಕಡೆ ಲೈವ್ ಲೊಕೇಶನ್ಸ್ ನಲ್ಲೇ ಶೂಟ್ ಮಾಡಿರೋ ಹಾಗಿದೆ. ಹಾಗಾಗಿ ಅದೇನು ದೊಡ್ಡ ಸಮಸ್ಯೆ ಆಗ್ಲಿಲ್ಲ. ಟಗರು ಪಲ್ಯ, ಬಡವರ ಮಕ್ಕಳು, ಅವರ ಫೋಟೋ ಅಂತ ಧನಂಜಯ್ ಅವರ ರೆಫರೆನ್ಸಸ್ ಸಾಕಷ್ಟು ಇವೆ ಈ ಸೀರೀಸ್ ನಲ್ಲಿ. ಈ ಸೀರೀಸ್ ನ ನಿರ್ಮಾಪಕರು ಕೂಡ ಅವರೇನೆ. ಅವರು ನನ್ನನ್ನ ಒಮ್ಮೆ ರೇಗಿಸಿದ್ರು, ನಾವ್ ಮಾಡೋ ಫಿಲಂಗಳು ನಿಮ್ಗೆ ಇಷ್ಟವಾಗೋದೇ ಇಲ್ಲ ಬಿಡಿ ಅಂತ. ಈಗ ಹೇಳ್ತಾ ಇದ್ದೀನಿ, ಫಸ್ಟ್ ಆಫ್ ಆಲ್ ಅದು ಕೂಡ ಸರಿಯಲ್ಲ. ನಾನು ಧನಂಜಯ್ ಅವರ ನಟನೆಯ ಬಗ್ಗೆ ಸಾಕಷ್ಟು ಕಡೆ ಹೊಗಳಿದ್ದೀನಿ, ಸಾಕಷ್ಟು ವಿಮರ್ಶೆಗಳಲ್ಲೂ ಕೂಡ ಹೊಗಳಿದ್ದೀನಿ. ಬಟ್ ಇದನ್ನ ಇಲ್ಲಿ ಹೇಳಿ ರಿಜಿಸ್ಟರ್ ಮಾಡ್ಬಿಡ್ತೀನಿ. ಧನಂಜಯ್ ಅವರೇ, ನನಗೆ ಜೆರಾಕ್ಸ್ ತುಂಬಾ ಇಷ್ಟ ಆಯ್ತು. ಜೇಸಿಯ ಫಸ್ಟ್ ಹಾಫ್ ಕೂಡ. ಜೆರಾಕ್ಸ್ ಅನ್ನ ನೋಡಿ ಆದ ಮೇಲೆ ನನಗೇನ್ ಅನಿಸ್ತು ಅಂದ್ರೆ, ಬ್ಲಿಂಕ್ ಚಿತ್ರವನ್ನ ನಿರ್ದೇಶಿಸಿದ ವ್ಯಕ್ತಿಯೇ ಈ ಸೀರೀಸ್ ಅನ್ನ ಕೂಡ ನಿರ್ದೇಶನ ಮಾಡೋಕೆ ಸಾಧ್ಯ. ಆತ ಮಾಡಿದ್ದೆ ಸರಿ ಅನ್ನೋದು ನಿಮಗೂ ಹಾಗೆ ಅನ್ಸುತ್ತೆ. ಕಾಪಿ ಶಾಪ್ ಅನ್ನೋ ಒಂದು 12 ನಿಮಿಷದ ಶಾರ್ಟ್ ಫಿಲ್ಮ್ ಇದೆ ಯೂಟ್ಯೂಬ್ ನಲ್ಲಿ. ಅದನ್ನ ಕೂಡ ಒಮ್ಮೆ ನೋಡಿ, ಅದು ಕೂಡ ಎಷ್ಟು ವಿಶೇಷವಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಕೊನೆಯದಾಗಿ ಒಂದು ಮಾತು, ಯಾರ ಜೆರಾಕ್ಸ್ ಅನ್ನ ಬೇಕಿದ್ರೂ ಕೂಡ ತೆಗೆದು ಬಿಡಬಹುದು ಈ ದಿನ ಹುಟ್ಟಿದ ಈ ಮಾನವ ಅದ್ಭುತವನ್ನ ಬಿಟ್ಟು.